ಟೈಪ್ಸ್ ಆಫ್ ಆ್ಯಂಗಲ್ ಅಲ್ಲಿ ಇನ್ನೊಂದೆರಡು ಮಿಸಲೇನಿಯಸ್ ಟೈಪ್ಸ್ ಇದೆ. ಒಂದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್, ಇನ್ನೊಂದು ಸಪ್ಲಿಮೆಂಟ್ರಿ ಆ್ಯಂಗಲ್. ಕನ್ನಡದಲ್ಲಿ ಒಂದು ಪೂರಕ ಕೋನಗಳು, ಇನ್ನೊಂದು ಪರಿಪೂರಕ ಕೋನಗಳು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನೋಡಿ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಸಮ್ ಆಫ್ ಆ್ಯಂಗಲ್ಸ್ 90 ಡಿಗ್ರಿ ಇದ್ದರೆ ಅದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಪೂರಕ ಕೋನಗಳು ಅಂದರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇದ್ದರೆ ಅದನ್ನು ಪೂರಕ ಕೋನಗಳು ಅಂತ ಕರಿತೀವಿ. ನೋಡಿ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನಗಳಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದೊಂದು ರೇಖೆ, ಇದೊಂದು ರೇಖೆ, ಇವೆರಡರ ನಡುವೆ ಆ್ಯಂಗಲ್ 90 ಡಿಗ್ರಿ ಇದೆ, ಆಯಿತಾ. ಈಗ ಇನ್ನೊಂದು ರೇಖೆ ಬರೀತೀನಿ, ಇನ್ನೊಂದು ಲೈನ್ ಬರೀತೀನಿ, ಆಯಿತಾ. ನೋಡಿ, ಇದ್ರ ಆ್ಯಂಗಲ್ಲು ಇನ್ ಕೇಸ್ ಏನಾರ 30 ಡಿಗ್ರಿ ಇದ್ದರೆ, ಆಯಿತಾ, ನಮ್ಗೆ ಗೊತ್ತಿದೆ ಇದು ಮತ್ತು ಈ ಲೈನ್ ಮಧ್ಯೆ ಆ್ಯಂಗಲ್ಲು 90 ಡಿಗ್ರಿ ಇದೆ. 90 ಡಿಗ್ರಿಲಿ 30ನ ಮೈನಸ್ ಮಾಡಿ ಈ ರಿಮೈನಿಂಗ್ ಆ್ಯಂಗಲ್ 60 ಡಿಗ್ರಿ ಬರುತ್ತೆ, ಆಯಿತಾ. ಇದು 30 ಡಿಗ್ರಿ ಆಗಿರುತ್ತೆ, ಇದು 60 ಡಿಗ್ರಿ ಆಗಿರುತ್ತೆ. ನೋಡಿ, ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ, ಆಯಿತಾ. ಎರಡು ಕೋನಗಳ ಮೊತ್ತ 90 ಡಿಗ್ರಿ. ಈ ಥರ ಇದ್ದರೆ ಅದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪೂರಕ ಕೋನ ಅಂತ ಕರೀತಾರೆ. ನೋಡಿ, ಇನ್ನೊಂದು ಎಕ್ಸಾಂಪಲ್ಲು. ಇದೊಂದು ರೇಖೆ, ಇದೊಂದು ರೇಖೆ, ಎರಡರ ನಡುವೆ ಆ್ಯಂಗಲ್ಲು 90 ಡಿಗ್ರಿ ಇದೆ. ಈಗ ಎಕ್ಸಾಕ್ಟ್ 45 ಡಿಗ್ರಿ ಆ್ಯಂಗಲಲ್ಲಿ ಇನ್ನೊಂದು ರೇಖೆ ಬರಿತಾ ಇದ್ದೀನಿ, ಆಯಿತಾ. 45 ಡಿಗ್ರಿ ಆ್ಯಂಗಲ್ ಇದೆ, ಆಯಿತಾ. ನಮ್ಗೆ ಗೊತ್ತಿದೆ ಇವೆರಡು ಲೈನ್ಗಳ ನಡುವೆ ಆ್ಯಂಗಲ್ 90 ಡಿಗ್ರಿ ಇದೆ ಅಂತ. ಒಂದು 45 ಆದರೆ ರಿಮೈನಿಂಗು 90 ಮೈನಸ್ 45. 90 ಮೈನಸ್ 45 ಅಂದರೆ ಇದು 45 ಡಿಗ್ರಿ ಆಗಿರುತ್ತೆ. ನೋಡಿ ಎಕ್ಸಾಂಪಲ್, ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ. ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇದೆ, ಅದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪರಿಪೂರಕ ಕೋನಗಳು ಅಂದರೆ ಇಫ್ ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ, ಆಯಿತಾ. ಸಮ್ ಆಫ್ ಆ್ಯಂಗಲ್ಲು 180 ಡಿಗ್ರಿ ಇದ್ದರೆ ಅದನ್ನು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರೀತಾರೆ. ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಅದನ್ನು ಪರಿಪೂರಕ ಕೋನ ಅಂತ ಕರೀತಾರೆ. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಇದು ಆರಿಜಿನು, ಆಯಿತಾ. ಇದೊಂದು 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 ರೇಖೆ, ಇದೊಂದು ರೇಖೆ. ಇಲ್ಲೆಲ್ಲ ಒಂದು ಲೈನ್ ಬರಿತಾ ಇದ್ದೀನಿ, ಈ ರೀತಿ ಒಂದು ಲೈನ್ ಬರಿತಾ ಇದ್ದೀನಿ, ಆಯಿತಾ. ಇದ್ರ ಆ್ಯಂಗಲ್ಲು ನಾನು 60 ಡಿಗ್ರಿ ಅಂತ ತೊಗೊಳ್ತೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಅಂತ ತೊಗೊಳ್ತೀನಿ, ಆಯಿತಾ. ನಮ್ಗೆ ಗೊತ್ತಿದೆ ಈ ಲೈನು ಈ ಲೈನ್ ನಡುವೆ ಆ್ಯಂಗಲ್ 180 ಡಿಗ್ರಿ ಇದೆ ಅಂತ, ಆಯಿತಾ. ಈ ಆ್ಯಂಗಲ್ ಎಷ್ಟಿರುತ್ತೆ? ಈ ಆ್ಯಂಗಲ್ ಎಷ್ಟಿರುತ್ತೆ? 180 ಮೈನಸ್ 60, ಇದು 120 ಆಗಿರುತ್ತೆ, ಆಯಿತಾ. ಇಲ್ಲಿ ನೋಡಿ, ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಆದರೆ ಅದನ್ನು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪರಿಪೂರಕ ಕೋನ ಅಂತ ಕರೀತಾರೆ. ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆ್ಯಂಡ್ ಸಪ್ಲಿಮೆಂಟ್ರಿ ಆ್ಯಂಗಲ್. ಕನ್ನಡದಲ್ಲಿ ಪೂರಕ ಕೋನಗಳು, ಪರಿಪೂರಕ ಕೋನಗಳು ಅಂದರೆ ಫಸ್ಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನಗಳು ಅಂದರೆ ದ ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ. ಕನ್ನಡದಲ್ಲಿ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇದ್ದರೆ ಅದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನಗಳು ಅಂತ ಕರೀತಾರೆ. ನೆಕ್ಸ್ಟು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪರಿಪೂರಕ ಕೋನಗಳು ಅಂದರೆ ಇಫ್ ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಇದೆ. ಕನ್ನಡದಲ್ಲಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಅದನ್ನು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪರಿಪೂರಕ ಕೋನಗಳು ಅಂತ ಕರೀತಾರೆ.